ಎಲ್ ಪಿ ಜಿ ರೇಟು ತುಂಬಾ ಜಾಸ್ತಿ ಆಗಿದೆ. ಅದರಲ್ಲೂ ಇವಾಗ ಸುಮಾರು ಕಡೆ ಬಂಕ್ಗಳಲ್ಲಿ ಕ್ಲೋಸ್ ಆಗಿದೆ. ಅದರಲ್ಲಿ ಸಿಗ್ತಾ ಇರೋದು ಮೇಯ್ನ್ ನಮಗೆ ಅಂದರೆ ಈ ಇಂಡಿಯನ್ ಆಯಿಲು ಬಂಕ್ ಇದೆಯಲ್ಲ ಏನಿದೆ, ಅದೊಂದರಲ್ಲೇ ನಮಗೆ ಜಾಸ್ತಿ ಇವಾಗ ಸಿಗ್ತಾ ಇರೋದು. ಅದು ತುಂಬ ಹುಡುಕ್ಬೇಕು ಆ ಬಂಕ್ ಎಲ್ಲಿದೆ ಅಂದ್ಬಿಟ್ಟು. ಅದರಲ್ಲೂ ಸ್ಟಾಕ್ ಇದ್ದರೆ ಓಕೆ ಆಗ್ತಾ ಇರ್ತಾರೆ, ಇಲ್ಲ ಅಂದರೆ ಅದೂ ಇಲ್ಲ. ಸುಮ್ಮನೆ ಗಾಡಿ ಎಲ್ಲರೂ ಮರದ ನೆರಳಲ್ಲಿ ನಿಲ್ಲಿಸ್ಕೊಂಡು ಹಿಂಗೆ ಕೂತ್ಕೊಂಡು ಕಾಲ ಕಳೀಬೇಕು. ಆ ಥರ ಆಗೋಗ್ಬಿಟ್ಟೈತೆ ನಮ್ಮ ಪರಿಸ್ಥಿತಿ ಇವಾಗ. ಬಿಸ್ನೆಸ್ ಅಂತೂ ಇಲ್ಲ ಬಿಡಿ, ಏನು ಮಾತಾಡೋಂಗೆ ಇಲ್ಲ ಬಿಸ್ನೆಸ್ ಬಗ್ಗೆ. ನಾವು ಅಷ್ಟು ಬೇಜಾರಾಗಿ ಮರದಡೆ ಊಟ ಮಾಡಬೇಕು, ಗಾಡಿ ಹಾಕೊಂಡು ಕೂತ್ಕೋಬೇಕು ಅಂಥ ಕತೆ ಆಗೈತೆ ನಮ್ದೆಲ್ಲ. ಈಗ LPG ತುಂಬ ರೇಟ್ ಬೇರೆ ಆಗಿದೆ. ಹೌದು, ಅದರಲ್ಲಿ ಇವ್ರೇನು ಮಾಡ್ತಾ ಇದ್ದಾರೆ, ಒಂದೊಂದು ಬಂಕಲ್ಲಿ ಒಂದೊಂದು ರೇಟು. ಟೋಟಲ್ ಗ್ಯಾಸಲ್ಲಿ ಬಂದ್ಬಿಟ್ಟು 85 ರೂಪಾಯಿ, ಇಂಡಿಯನ್ ಆಯಿಲಲ್ಲಿ ಬಂದ್ಬಿಟ್ಟು ಅದು ಕರೆಕ್ಟಾಗಿದೆ ಗೌರ್ಮೆಂಟ್ ರೇಟ್ದು. ಅವರು ಈ ನಡುವೆ 3 ಸಲ ಜಾಸ್ತಿ ಆಗಿದೆ, ಆದರೂ ಅದರಲ್ಲಿ ಪರವಾಗಿಲ್ಲ. ಈ ಟೋಟಲು ಗ್ಯಾಸಲ್ಲಿ ಬಂದ್ಬಿಟ್ಟು 85 ರೂಪಾಯಿ ರೇಟ್ ಮಾಡ್ತಾಯಿದ್ದಾರೆ. ಈಗ ನಾವು ಯಾವ ಬಂಕಲ್ಲಿ ಗ್ಯಾಸ್ ಹಾಕೋದು, ಏನು ಮಾಡೋದು ಅನ್ನೋ ಥರ ಆಗೋಗ್ಬಿಟ್ಟೈತೆ ನಮ್ಮದು. ಇವಾಗ ಹೌದು, ಇವಾಗ ಸರ್ಕಾರದವರೇ ಹಗಲು ದರೋಡೆ ಮಾಡ್ತಾಯಿದ್ದಾರೆ. ಇಷ್ಟು ದಿನ ನಾವು ಏನೋ ಒಂದು 10 ರೂಪಾಯಿ 20 ರೂಪಾಯಿ ಕೇಳಿ ಇಸ್ಕೊಳ್ತೀವಿ ಜನಗಳ ಹತ್ರ, ಆದರೆ ಇವರು ರಾತ್ರಿ ಇವ್ರಿಗೆ ಇಷ್ಟ ಬಂದಂಗೆ ರೇಟ್ ಮಾಡಿಕೊಂಡು ಇವ್ರು ಹಗಲು ದರೋಡೆ ಮಾಡೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಏನಾದ್ರು ಒಂದು 10 ರೂಪಾಯಿ ಕೇಳ್ಬಿಟ್ರೆ ಅಯ್ಯೋ ಆಟೋದವ್ರು ಕೆಟ್ಟವರು, ಹಗಲು ದರೋಡೆ ಮಾಡೋಕೆ ನಿಂತ್ಬಿಟ್ಟವ್ರೆ ಅನ್ನೋ ಥರ ಫುಲ್ಲು ನ್ಯೂಸ್ ಪ್ರಚಾರ ಆಗ್ಬಿಟ್ಟಿರುತ್ತೆ. ಈಗ ಮುಂಚೆ ಆಟೋ ಗ್ಯಾಸ್ ರೇಟ್ ಕಡಿಮೆ ಇತ್ತು, ಪ್ಯಾಸೆಂಜರ್ಸ್ ಬರ್ತಿದ್ರು, ಮೀಟರ್ ಮೇಲೆ ಓಡುತ್ತಿತ್ತು. ಈಗ ಹೇಗೆ ನಡೀತಿದೆ ಅಣ್ಣ ಅದು? ಏನೂ ಇಲ್ಲ, ಇವಾಗ ಗ್ಯಾಸ್ದೇ ಮೇಯ್ನ್ ಇವಾಗ ಇರೋದು ನಮಗೆ. ಇವಾಗ ಗ್ಯಾಸ್ ಇಲ್ಲದೆ ನಾವು ಏನು ದುಡಿಯೋಕ್ಕೂ ಆಯ್ತಾ ಇಲ್ಲ, ಜನನೇ ಆಚೆ ಬರ್ತಾ ಇಲ್ಲ. ಇವಾಗ ಅದು ಅಲ್ಲದೆ ನಾವೆಲ್ಲರೂ ಮಧ್ಯಾಹ್ನದ ಊಟ ಮಾಡಬೇಕು ಅಂದರೂ ಹೋಟ್ಲಲ್ಲಿ ನಮಗೆ ನಾವು ಮೊದಲೇ ಈ ರೋಡ್ ಸೈಡಲ್ಲಿ ಊಟ ಮಾಡೋ ಅಂಥವ್ರು ಅದು ಸಿಗ್ತಾಯಿಲ್ಲ ಇವಾಗ ನಮಗೆ. ಇವಾಗ ನಾವು ದೊಡ್ಡ ಹೋಟ್ಲಿಗಂತೂ ಹೋಗಿ ಊಟ ಮಾಡೋಕ್ಕಾಗಲ್ಲ, 100-200 ಕೊಟ್ಟು. ಹೆಂಗೋ ತಳ್ಳ ಗಾಡೀಲಿ ಮಾರೋ ಅಂಥ ಕಡೆ ಒಂದು 50 ರೂಪಾಯಿ ಕೊಟ್ಟರೆ ನಮ್ಗೆ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಇವಾಗ ಅದು ಸಿಗ್ತಾ ಇಲ್ವೇ ನಮಗೆ? ಪಾಪ ಅವ್ರಿಗೆ ಗ್ಯಾಸ್ ಸಿಕ್ಕಿದ್ರೆ ಅವ್ರು ಮಾಡ್ತಾರೆ, ಅವ್ರಿಗೂ ಗ್ಯಾಸ್ ಸಿಗ್ತಾಯಿಲ್ಲ, ಅವರು ಅದರಿಂದ ಮಾಡೋಕ್ಕಾಯ್ತಾ ಇಲ್ಲ. ಇವಾಗ ನಾವು ಎಲ್ಲಿ ಅಂತ ಹೋಗೋಣ, ಆ ಥರ ಆಗೋಗ್ಬಿಟ್ಟಿದೆ. ಈಗ ಎಷ್ಟು ಲಾಸ್ ಆಗ್ತಿದೆ ಅಣ್ಣ ಇದರಿಂದ? ತುಂಬಾ ಲಾಸ್ ಆಗ್ತಾಯಿದೆ, ಮನೆ ಜೀವನ ನಡೆಸೋದು ತುಂಬ ಕಷ್ಟ ಆಗ್ತಾಯಿದೆ. ಮುಂಚೆ ಪ್ಯಾಸೆಂಜರ್ಸ್ ಬರ್ತಿದ್ರಲ್ಲ, ಅದರಲ್ಲಿ ಎಷ್ಟು ಪರ್ಸೆಂಟ್ ಇಳಿಕೆ ಆಗಿದೆ ನಿಮ್ಮ ಪ್ರಕಾರ? ತುಂಬ ಇಳಿಕೆ ಆಗಿದೆ. ಬುಕ್ಕಿಂಗ್ಗಳು ಬರ್ತಾ ಇಲ್ಲ ಈ ನಡುವೆ, ಕೈ ಅಡ್ಡ ಹಾಕೋರಂತೂ ಇಲ್ಲವೇ ಇಲ್ಲ ಮೊದಲಾಗಿ. ಆ ಥರ ಆಗೋಗ್ಬಿಟ್ಟಿದೆ ನಮ್ಮ ಕತೆ. ತುಂಬ ಹೊಡೆತ ಬಿದ್ದಿದೆ ನೋಡಿ. ಎಲ್ಲೂ ಒಂದು ಗಾಡಿಗಳು ಕಾಣಿಸ್ತಾರೆ ಎಲ್ಲ. ಇವತ್ತು ಭಾನುವಾರ ಬೇರೆ, ಎಲ್ಲ ಮನೆಗಳಲ್ಲೇ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಇವತ್ತು ಡ್ಯೂಟಿನೂ ಇರೋಲ್ಲ. ಏನು ಆದಷ್ಟು ದುಡ್ಕೊಂಡು ಹೋಗೋಣ ಅಂತ ಬರ್ತೀವಿ, ಅದೂ ನಡೀತಾ ಇಲ್ಲ. ಸುಮ್ಮನೆ ಖಾಲಿ ಸುತ್ತಿ ಇರೋ ಗ್ಯಾಸ್ ಖಾಲಿ ಮಾಡ್ಕೊಂಡು ಹೋಗೋ ಥರ ಆಗೋಗ್ಬಿಟ್ಟೈತೆ ನಮಗೆ. ಈಗ ಆಟೋ LPG ಗ್ಯಾಸ್ ಎಲ್ಲೂ ಸಿಗ್ತಾ ಇಲ್ಲ, ಕ್ಲೋಸ್ ಆಗಿದೆ. ಹೌದು, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದೊಂದು ಕಡೆ ಒಂದೊಂದು ರೈಟ್ ಇದೆ. ಗೌರ್ಮೆಂಟ್ ಗ್ಯಾಸಲ್ಲಿ ಬಂದು ಅಷ್ಟು ಹೇಳಿ ತೊಗೊತಾರೆ, 74, 80 ಆ ಥರ ತೊಗೊತಾ ಇದ್ದಾರೆ. ಇದರಲ್ಲಿ ಬಂದು 83, 85, 90, 89 ತೊಗೊತಾರೆ ಒಂದೊಂದು ಬಂಕಲ್ಲಿ. ಇಷ್ಟು ದಿವಸ ಹಗಲ್ ದರೋಡೆ ಆಟೋದವ್ರು ಮಾಡ್ತಾರೆ ಅಂತಿದ್ರು, ಈಗ ಸರ್ಕಾರನೇ ಮಾಡ್ತಿದ್ಯಾ ಹಗಲ್ ದರೋಡೆ? ಅದೆಲ್ಲ ಮಾಡ್ತಾ ಇಲ್ಲ ಸ್ವಾಮಿ, ಮಾಡ್ತಾ ಇರೋರು ಇನ್ನೇನು ಮಾಡ್ತಾರೆ? ಒಂದೊಂದು ರೈಟ್ ಹೇಳಿದ್ರೆ ಅವ್ರೇನೋ ಕೇಳ್ತಾರ. ಓಲೋ ಒಬ್ಬರು ಇದ್ದರೆ ಅದು ಹೊಡಿತೀವಿ, ಇಲ್ಲ ಅಂದರೆ ಅವ್ರಾಗ ಕೊಟ್ಟರೆ ಮಾತ್ರ ಇಸ್ಕೊಳ್ತೀವಿ ಅಷ್ಟೇ. ಈಗ ಮುಂಚೆ ಹೊಡೆದಿದ್ದ ಬಾಡಿಗೆಗೂ ಈಗೇನು ಬಾಡಿಗೆಗೂ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ, ಜನ ಕಡಿಮೆ ಆಗಿಬಿಟ್ಟಿದ್ದಾರೆ ಸ್ವಾಮಿ. ಯಾಕೆಂದರೆ ಜನಗಳು ಆಟೋಗಳಲ್ಲಿ ಹೋಗ್ತಾರೆ, ಆದರೆ ಓಲೋ ಒಬ್ಬರು ಹೊಡಿಕೊಂಡು ಹೋಗ್ತಾರೆ ಹೊರತು ಮುಂದಿನ ಥರ ಬಿಸ್ನೆಸ್ಸು ಇಲ್ಲ ಸರ್, ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ವ್ಯಾಪ್ಗಳೆಲ್ಲ ಇದೆಯಲ್ಲ, ಅದರಿಂದ ಪ್ರಾಬ್ಲಮ್ ಇದೆ. ಗ್ಯಾಸಿಂದ ಏನೇನು ತೊಂದರೆ ಆಗ್ತಿದೆ ಅಣ್ಣ ನಿಮಗೆ? ಗ್ಯಾಸಿಂದ ಅಂದರೆ ಇವಾಗ ಒಂದು ಕಡೆ ಹಾಕಿಸಿದ್ರೆ ಇನ್ನೊಂದು ಕಡೆ ಸಿಗಲ್ಲ. ದೂರ ಹೋಗಿದ್ರೂ ಆ ಕಡೆ ಎಲ್ಲಿ ಹುಡುಕಿ ಹಾಕಬೇಕು ಅಂತಲೂ ಗೊತ್ತಾಗಲ್ಲ, ಐಡಿಯಾ ಬರೋಲ್ಲ ಸರ್. ಯಾಕೆ ಇವಾಗ ಈ ಕಡೆ ಹೋದರೆ ಶ್ರೀನಗರ, ಜಯನಗರ, ಯಾವ ಆ ಕಡೆ ದೂರ ಹೋದರೆ ಎಲ್ಲಿ ಸಿಗುತ್ತೆ ಗ್ಯಾಸ್? ಮುಂಚೆ ದುಡಿದಿದ್ದಕ್ಕೂ ಈಗ ದುಡಿದಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಣ್ಣ? ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ಪರ್ಸೆಂಟ್ ಅಂದರೆ ಎಲ್ಲ ದುಡಿಯೋದು ನಾವು ಗ್ಯಾಸು ಹಾಕ್ಕೊಂಡ್ರೆ ಇನ್ನೇನು ಸರ್ ಸಿಗುತ್ತೆ? ಸಿಗೋದು ಒಂದು 500 ರೂಪಾಯಿ ಗ್ಯಾಸ್ ಹಾಕಿದ್ರೆ 300 ರೂಪಾಯಿ ಲಾಭ ಇದೆ. ಇನ್ನೇನಿದೆ ಹೇಳಿ? 300-400 ರೂಪಾಯಿ ಉಳಿತಾಯ ತೊಗೊಂಡೋಗ್ತೀವಿ ಅಷ್ಟೇ. ದಿನ ಬೆಳಗ್ಗೆ ಸಂಜೆ ಹೊಡಿದ್ರೆ 300-400 ಉಳಿಯುತ್ತದೆ. 500 ಗ್ಯಾಸ್ಗೆ ಹೋದ್ರೆ 500 ಉಳಿಯೋ ಕಷ್ಟ ಸರ್. ಇವಾಗ 500 ಉಳಿಯುತ್ತೆ ಅಷ್ಟೇ.
ಸರಿ ಅಣ್ಣ. 500 ಗ್ಯಾಸ್ ಹಾಕಿದ್ರೆ 500 ರೂಪಾಯಿ ಮಾಡೋದು ಕಷ್ಟ ಇದೆ, ಆ ಥರ ಇದೆ. ಏಕೆಂದರೆ ಇವಾಗ ಕಡಿಮೆ, ಇವಾಗ ಬಿಸಿಲುಗಾಲ ಅಲ್ಲ, ಸ್ಕೂಲ್ಗಳೆಲ್ಲ ರಜೆಗಳು ಕೊಟ್ಬಿಟ್ರಲ್ಲ, ಅವೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.